ಸಿಕ್ಕಲೇ ಬಿಟ್ಟಣ್ಣ, ನನಗೆ ಸಿಕ್ಕು ಬಿಟ್ಟ. ಅಣ್ಣ ನಿಮ್ಮನ್ನು ಹುಡುಕ್ಯಾಡಿ ಸಾಕಾಯ್ತಣ್ಣ. ನಂದು ತಪ್ಪಾಯ್ತಣ್ಣ. ನಿಮಗೆ ಕೊಡಬಾರ್ದು ಕಷ್ಟ ಕೊಟ್ಟಿದೆ. ನನ್ನನ್ನು ಕ್ಷಮಿಸಣ್ಣ, ನನ್ನನ್ನು ಕ್ಷಮಿಸು. ಎದ್ದೇಳು ಸೋದರ, ಎದ್ದೇಳು. ಅದು ನಿನ್ನ ತಪ್ಪಲ್ಲ. ನೀನು ಮೆಚ್ಚಿ ಬೆನ್ನು ಹತ್ತಿದೆಯಲ್ಲ, ಗೌಡನ ತಪ್ಪು. ಏನು ತಿಳಿ ಅರಿಯದ ಹುಡುಗನ ಮಾತಿನ ಕಿವಿಯಲ್ಲಿ ಏನನ್ನು ಅನಾಥನಂದು ನನ್ನ ತಮ್ಮನ ನಿನಗೆ ಕಿವಿಯಲ್ಲಿ ತುಂಬಿ ಅವನನ್ನು ಬೀದಿ ಪಾಲು ಮಾಡಿಸಿಬಿಟ್ಟ. ಮತ್ತು ಅಣ್ಣ ಆ ಕುಲಕಂಟಕ ಮನೋಹರ ತನ್ನ ಸೂಳಿಯನ್ನು ತಂದು ನಿನಗ ಧರ್ಮದ ಪತ್ನಿಯನ್ನು ಕಟ್ಟಿಬಿಟ್ಟ. ಅಣ್ಣ ಆಯ್ತಣ್ಣ, ಆಯ್ತು. ನಾನು ಇದನ್ನೆಲ್ಲ ನೋಡಿದ್ದು ಸಾಕಣ್ಣ. ಇನ್ನು ಮುಂದೆ ಅವನು ಏನ್ ಮಾಡ್ತಾನಂತಂದ್ರೆ, ವೀರನಗೌಡ ಸತ್ತಿದ್ರಿಂದ ಅವನ ಮನೆ ಅನಾಥ ಆಗಿತ್ತು. ಅಲ್ಲಿ ಲಕ್ಷ್ಮಿನ ಓದಿಟ್ಕೊಂಡಿದ್ದಾನೆ ಮನೋಹರ. ನಾವು ಹೋಗಿ ಹೌದು ತಮ್ಮ, ಇವತ್ತ ನಾವು ಲಕ್ಷ್ಮಿನ ಹುಡುಗಿಕೊಂಡು ಬರ್ತಾ ಇದ್ದೇವೆ. ಎಂತ ಸಂತೋಷ ಇದೆ ಅಣ್ಣ, ಎಂತ ಸಂತೋಷ ತಮ್ಮ. ಅವಳು ಅಲ್ಲಿ ಇದ್ದಾಳೆ, ಬಾ ತಮ್ಮ. ವೀರನಗೌಡರ ಮನೆಯಲ್ಲಿ ಇಟ್ಟಿದ್ದಾರೆ. ತೆಗೆದುಕೊಂಡು ಬರೋ ನಡ್ರಿ, ಹೋಗೋಣ. ಬಾ ತಮ್ಮ, ಹೋಗೋಣ, ಕರೆದುಕೊಂಡು ಬರೋಣ ನಡಿ. ಆಯ್ತು ತಮ್ಮ, ಬೇಗನೆ ಕರೆದುಕೊಂಡು ಬರ್ರಪ್ಪ. ಹೇಳು ತಮ್ಮ. ಅಣ್ಣ, ನಮ್ಮ ಮನೆ ಮೊರದ ಕಂಟಕ ಇಲ್ಲಿದ ನೋಡೋಣ. ತಮ್ಮ, ಇವನನ್ನು ಈಗಲೇ ನನ್ನ ಕೊಡಲಿನಿಂದ ಕಡಿದು ಹಾಕಿ ಬಿಡುತ್ತೇನೆ. ಹಿಡಿದುಕೊಂಡ ಇವನನ್ನು. ಹೇಳ ನಿಲ್ಲಿಸು. ನಿನ್ನ ಮದುವೆ ಆಗೋದನ್ನು ಏನು ಕಂಡಾರೆ ಕಂಡು ಹೊಟ್ಟೆ ಹುರ್ಕೋಬೇಕು ಈ ಮಗ. ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆ? ಲಕ್ಷ್ಮಿ, ಲಕ್ಷ್ಮಿ, ಈ ಕುರಿಗಾರ ಬೀರ ಬಂದಿದ್ದಾನೆ ನಿನ್ನ ಕೊರಳಿಗೆ ಅರಸಿನದ ತಾಳಿ ಕಟ್ಟಲು. ಎಲ್ಲಿದ್ಯಾ? ಬೇಗ ಬಾರಿ ಲಕ್ಷ್ಮಿ, ಬೇಗ ಬಾ. ಏನು ಲಕ್ಷ್ಮಿ, ಎಂತ ಆಘಾತದಲ್ಲಿ ಸಿಕ್ಕಿಕೊಂಡೆಯಮ್ಮ ನೀನು. ಈಗಾಗಲಾದರೆ ನನ್ನ ತಮ್ಮಂದಿರು ಬಿಡಿಸಿಕೊಂಡು ಬಂದಿದ್ದಾರೆ. ಈಗ ನನ್ನ ತಮ್ಮ ನಿನಗೆ ತಾಳಿ ಕಟ್ಟುತ್ತಾನಮ್ಮ. ಬೇಗ ಮುಂದೆ ಬಾರಮ್ಮ ತಾಯಿ, ಮುಂದೆ ಬಾ. ಅಣ್ಣ ನಿಲ್ಲು, ನಾನು ಈಗಾಗಲೇ ಸ್ವಾಮಿನ ಹೇಳಿದ್ದೇನೆ, ಬರ್ತಿದ್ದಾರೆ. ಸ್ವಾಮೀಜಿಯವರೇ, ತುಂಬಾ ಸಂಪ್ರದಾಯವಾಗಿ ಈ ಮದುವೆಯನ್ನು ನೆರವೇರಿಸಿಕೊಡ್ಬೇಕು. ಮಾಂಗಲ್ಯಂ ತಂತು ನಾನೇನ ನವ ಜೀವನ ಹೇತುನ ಕಟ್ಟಿಬಲ ಕಟ್ಟಿಬಲ ಕಟ್ಟಿಬಲ. ಲೇ ಮನೆ ಮೂರ್ಖ ಮನೋಹರ, ಈಗಲಾರೆ ನೋಡು ಈ ಅರಸಿನದ ತಾಳಿಯನ್ನು. ಲೇ ಮಗನೇ, ಇದೇ ಜನದ ಮುಂದೆ ನೀನು ಏನು ಹೇಳಿದ್ದೆ? ಇವಳನ್ನು ನಾನು ಪಡಿತೇನೆ ಎಂದು ಹಠ ಮಾಡ್ತಿದ್ದಲ್ಲ. ಈಗ ಹೇಗೆ ನೋಡೋ ಈ ಕುರುಬನ ಬೀರನ ಹಠ. ಧರ್ಮವಂತರ ಮನೆತನಕ್ಕೆ ನನ್ನ ತಪ್ಪಾಯ್ತು. ಆ ಹಲಕಟ್ಟ ಗೌಡನ ಜೋಡಿ ಕೂಡಿ ನಿಮಗೆ ಮಾಡಬಾರ್ದ ಕೆಟ್ಟ ಕೆಲಸ ಮಾಡಿದೆ. ಯಾಕಂದ್ರೆ ಈ ಜಗದಲ್ಲಿ ಯಾರು ನನ್ನ ತರ ಕೆಟ್ಟ ಕೆಲಸ ಮಾಡಕ್ ಹೋಗ್ಬರ್ರಿ. ನನ್ನ ತರ ಯಾರಾದ್ರೂ ಮಾಡಿದ್ರೆ ನಿಮಗೂ ಅದೇ ಗತಿ ಬರೋದು. ಯಾಕಂದ್ರೆ ನಾಳೆ ಇವ್ರ ಕಾಲು ಬೀಳಬೇಕು. ನೀವು ಹೋಗಿ ಆದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಕಾಲು ಬೀಳಲೇಬೇಕಾಗತ್ತೆ. ಅದಕ್ಕಾಗಿ ಯಾರು ಇಂತ ಹೇಸಿ ಕೆಲಸ ಮಾಡಬೇಡ್ರಿ. ಒಬ್ಬರ ಅನ್ನ ತಿಂದ ಮನೆಗೆ ಕಣ್ಣು ಹಾಕಬೇಡಂದು ನನ್ನ ವಿನಂತಿ ಪೂರ್ವಕ ಬಿಡು. ಮಾವ, ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ತಾಯಿಗೆ ನಮಸ್ಕರಿಸೋಣ. ಅಣ್ಣ, ನಮಗೆ ಅನ್ಯಾಯ ಮಾಡಿದ ಈತನನ್ನು ಖಾಯಂ ಜೈಲಿನಲ್ಲಿ ಕೊಳೆಯುವಂತೆ ಮಾಡುತ್ತೇನೆ ಅಣ್ಣ, ಮಾಡುತ್ತೇನೆ. ಆಯ್ತಪ್ಪ, ಅವನ ಬುದ್ಧಿಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಡಪ್ಪ. ಗೌಡ್ರೆ, ನಾನು ಹೇಸಿ ತಿನ್ನುವ ಕೆಲಸ ಮಾಡಿದ್ದೇನೆ. ಇದೊಂದು ಸಲ ನನ್ನನ್ನು ಕ್ಷಮಿಸಿ ಬಿಡ್ರಿ ಗೌಡ್ರೆ. ಎಲ್ಲಾದ್ರೂ ದೂರ ಹೋಗಿ ಬದುಕುತ್ತೇನೆ ಗೌಡ್ರೆ. ಆಗಲಿ ತಮ್ಮ,
ಇವನು ತನ್ನ ತಪ್ಪವನ್ನು ತಾನು ಒಪ್ಪಿಕೊಂಡ ನನ್ನ ಮೇಲೆ ಅವನನ್ನು ಸುಮ್ಮನೆ ಬಿಟ್ಟು ಬಿಡಪ್ಪ. ಈ ಸಮಾಜದಲ್ಲಿ ಮತ್ತೊಬ್ಬರಿಗೆ ದ್ರೋಹ ಬಗೆಯುವ ಕೆಲಸವನ್ನು ಮಾಡುವುದಿಲ್ಲ. ಇದು ನನ್ನ ಧರ್ಮ ಸಾಕ್ಷಿಯಾಗಿ ಹೇಳುತ್ತೇನೆ, ಬಿಟ್ಟು ಬಿಡು. ಬರ್ರಿ ತಮ್ಮನಿದ್ರಿ, ಈ ಎಲ್ಲರೂ ಸೇರಿ ಈ ಮಾಮಂಗಲವನ್ನು ಹಾಡಿ ಈ ನಮ್ಮ ನಾಟಕವನ್ನು ವಿರಾಮ ಕೊಡುವುದು.